ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಏನೂ ಸ್ಪೆಷಲ್ ಇಲ್ಲ. ಸೊ ನಾನೇನು ಮಾಡ್ತೀನಿ ಅಂತಂದರೆ ಇವಾಗ ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತಿದ್ದೀನಿ. ಅದಕ್ಕೆ ಬ್ರೆಡ್ ಮತ್ತು ಎಗ್ ಬೇಕಾಗುತ್ತೆ. ಸೊ ಇಲ್ಲಿ ಹಂಗಿಂದ ಹೋಗಿ ತರಬೇಕು. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಇದೆ, ಅಲ್ಲಿಂದ ಹೋಗಿ ತರಬೇಕು. ಸೊ ಬನ್ನಿ ಹೋಗಿ ತರೋಣ. ಗೊತ್ತದ ಗೈಸ್, ಇವಾಗ ಪ್ಲ್ಯಾನ್ ಚೇಂಜ್ ಆಗಿದೆ ನೋಡಿ. ಫಿಶ್ ಗಾಡಿ ಬರ್ತಾ ಇದೆ, ನಾನು ಹೋಗಿ ಫಿಶ್ ತಗೋತೀನಿ. ಎಷ್ಟಿದಕ್ಕೆ? ಅದು 260, ಸುರ್ಮ 280, ಆ ಕಡೆ ಉಂಟು ಸಿಗಡಿ, ಸೆಂಬಿಲ್ಲಿ. ಯಪ್ಪ, ಸುರ್ಮೈ ನೋಡಿ, ಸುರ್ಮೈ. ಅಣ್ಣ ಎಷ್ಟು ಕೆಜಿ ಇದೆ ಇದು? 1 ಕೆಜಿ? 1 ಕೆಜಿನಾ? ಬೇಡ, ಇದು ಚಪ್ಪೆ ಇರ್ತದೆ. ಮತ್ತಿ ಸಾಕು. ಚೋರೆ ಪೌಡ್ರ್. ಬಂಗುಡಿಗೆ ಎಷ್ಟು? ಬಂಗುಡಿ 260. ಇದು ಅದು 240. ಚಂದ ಇದೆ ಮೀನು. ಕ್ಲೀನ್ ಮಾಡೋಣ. ಇದು ಹಾಲು ಮಾತ್ರ ಅಲ್ಲ, ಈಗ ಮಾಂಸ ನಾನ್ ವೆಜ್ ಕೂಡ ತಿನ್ನುತ್ತೇವೆ. ಜಿಮ್ಮಿ ಜಿಮ್ಮಿ ಜಿಮ್ಮಿ. ಓ, ಇದ್ರ ಜೊತೆ ಇನ್ನೊಂದಿತ್ತು, ಅದನ್ನ ಇವಾಗ ಬೇರೆಯವ್ರಿಗೆ ಕೊಟ್ಟು ಕಳಿಸಿದ್ವಿ. ಈಗ ಇದೊಂದು ಇದೆ ಅಷ್ಟೆ. ಅಗ್ಗಿದ್ ನೋಡಿ ಇದು. ಇವಾಗ ಫಿಶ್ ಕ್ಲೀನ್ ಮಾಡ್ತಾ ಇದ್ದಾರೆ ಅಮ್ಮ. ಫಿಶ್ ಕ್ಲೀನ್ ಮಾಡ್ತಾ ಇದ್ದಾರೆ. ಇನ್ನು ಇದೆರಡೇ ಆಗಿರೋದು. ಏನು ಗೊತ್ತುಂಟಾ, ಫಸ್ಟ್ ಫಿಶ್ ಗ್ರೇವಿ ಮಾಡ್ಕೊಳ್ಳೋಣ. ಅದಕ್ಕೆ ನಮಗೆ 3 ಟೊಮೆಟೊ, 1 ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಬೇಕಾಗ್ತದೆ. ಇದನ್ನು ಫಸ್ಟು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಆದಮೇಲೆ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಕುದಿಸಿ ಫಿಶ್ನ ಹಾಕೋದು ಅದಕ್ಕೆ. ಇವಾಗ ಫಿಶ್ ಎಲ್ಲ ಕ್ಲೀನ್ ಮಾಡಿ ಆಗಿದೆ. ಇವಾಗ ನೋಡಿ, ಒಂದು 3 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, 1-2 ಹಸಿಮೆಣಸು ಹಾಕ್ಕೊಂಡಿದ್ದೀನಿ, ಒಂದಿಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇಷ್ಟು ಬೇಡ, ಇಷ್ಟು ಸಾಕಲ್ಲಮ್ಮ? ಇಷ್ಟು ಸಾಕು, ಇಷ್ಟು ಬೇಡ ಆಯಿತಾ? ಇಷ್ಟು ಸಾಕು. ಎಂತ ಗೊತ್ತುಂಟಾ, ಇದು ಭಾರಿ ಚಂದ ಆಗ್ತದೆ. ನೀವೊಮ್ಮೆ ಮಾಡಿ ನೋಡಿ. ಶುಂಠಿ ಇಲ್ಲ ಇಲ್ಲಿ, ನಾನು ಹೋಗಿ ತಗೊಂಡ್ಬರ್ತೇನೆ ಇಲ್ಲಿಂದ. ಇವಾಗ ತಗೊಂಡು ಬರ್ತೇನೆ. ಇವಾಗ ಶುಂಠಿ ಇದನ್ನು ತಗೊಳ್ಳೋಣ. ಸ್ವಲ್ಪ ಸಾಕಲ್ಲ? ಇಷ್ಟು ಸಾಕು ತಗೊಂಡ್ರೆ. ಇಷ್ಟು ಸಾಕು ತಗೊಂಡಿದ್ದೀನಿ. ನೋಡೋಣ, ಕೇಳ್ತೀನಿ ಅಮ್ಮನ ಜೊತೆ. ಇಷ್ಟು ಸಾಕು ಸದ್ಯಕ್ಕೆ. ಆಯ್ತಂದರೆ ಸಾಕು ಸದ್ಯಕ್ಕೆ. ಮತ್ತೆಂತ ಗೊತ್ತುಂಟಾ, ಅಕ್ಕಿ ಹಾಕಲಿಕ್ಕೆ ಸ್ವಲ್ಪ ನೀರು ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಅದಾದಮೇಲೆ ಅಕ್ಕಿ ಹಾಕುವ. ಶುಂಠಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದರಲ್ಲಿ ಎಲ್ಲ ಗುಡಿಸಿ ಆಯ್ತು. ಇವಾಗ ನೀರಿಗೆ ಅಕ್ಕಿ ಹಾಕಿದ್ದೀನಿ. ಈಗ ಅದು ಬೇಯ್ತಾ ಇದೆ. ಇವಾಗ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಫ್ರೈ ಮಾಡಿ ಆದಮೇಲೆ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನೋಡಿ, ಇದು ಚಂದ ಫ್ರೈ ಆಗಬೇಕು. ಇದಕ್ಕೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಿದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಕು. ಸಾಕು. ಇಷ್ಟ ಆದರೆ ಗ್ಯಾಸ್ನ ಆಫ್ ಮಾಡಿ ಇದನ್ನು ಹಾರಲಿಕ್ಕೆ ಬಿಡುವ, ಆಯಿತಾ? ಫ್ರೈಗೆ ಮಸಾಲೆ ಕೂಡ ರೆಡಿ ಆಗ್ತಾ ಇದೆ. ನೀರು ಬರ್ತಾ ಉಂಟು. ಇವಾಗ ಅದನ್ನು ಫುಲ್ ಮಸಾಲೆ ಹೇಗೆ ಕಲಿಸ್ಬೇಕು, ಫಿಶ್ನ ಹಾಕಿ ಫುಲ್ ಸ್ಪ್ರೆಡ್ ಮಾಡಬೇಕು. ಇವಾಗ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಅರ್ಧ ಗಂಟೆ ಇಡುವ. ಅರ್ಧ ಗಂಟೆ 1 ಗಂಟೆ ಇಡಬೇಕು ಇದನ್ನು. ಅಷ್ಟೊತ್ತಿಗೆ ನಮಗೆ ಅಲ್ಲಿ ಸಾಂಬಾರಾಗುತ್ತೆ. ಫಿಶ್ ಗ್ರೇವಿ ಆಗಿರುತ್ತೆ ಅಲ್ಲಿ. ಸ್ವಲ್ಪ ಹೊತ್ತು ಸಾಕು ಅದಕ್ಕೆ. ಅನ್ನ ಬೆಂದಿದೆ, ಪೂರ್ತಿಯಾಗಿ ಬೆಂದಿದೆ. ಎಂತ ಗೊತ್ತುಂಟಾ, ಕರೆಂಟ್ ಬೇರೆ ಹೋಗಿದೆ. ಇವಾಗ ನಾನು ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇವಾಗ ಕರೆಂಟ್ ಬೇರೆ ಹೋಗಿದೆ, ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ.
ಇದನ್ನು 1 ಗಂಟೆ ಹಾಗೆ ಎತ್ತಿಡುವ. ಕರೆಂಟ್ ಬಂದೇ ಬಿಡ್ತು. ನನಗೆ ಹೊಟ್ಟೆ ಬೇರೆ ಹಸಿತಾ ಇತ್ತು. ನಾನು ಇವಾಗ ಸಾಂಬಾರೆಲ್ಲ ಮಾಡಿದೆ. ಇವಾಗ ಊಟ ಮಾಡ್ಬೇಕು. ಇವಾಗ ಫಿಶ್ ಬೇರೆ ಫ್ರೈ ಆಗ್ತಾ ಇದೆ. ಇವಾಗ ಬೇಗನೆ ಊಟ ಮಾಡಬೇಕು ಅಷ್ಟೇ. ಇವಾಗ ಫಿಶ್ ಫ್ರೈ ಮಾಡ್ತಾ ಇದೀವಿ ನೋಡಿ. ಅಲ್ಲಿ ಸ್ವಲ್ಪ ಹಾಕಿದೀವಿ, ಇಲ್ಲಿ ಸ್ವಲ್ಪ ಮಾಡ್ತಾ ಇದೀವಿ. ಗ್ಯಾಸಲ್ಲಿ ಸ್ವಲ್ಪ ಮತ್ತೆ ಸೌದೆ ಒಲೆಯಲ್ಲಿ ಸ್ವಲ್ಪ ಹಾಕಿದೀವಿ. ಕೊನೆಗೂ ಸಾಂಬಾರ್ ರೆಡಿ ಆಗಿದೆ ನೋಡಿ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ. 6 o'clock ಬಂದಿದೆ. ಇವಾಗ 6:45 ಆಗಿದೆ. ಎಲ್ಲ ಸಾಂಬಾರೆಲ್ಲ ಆಗಿದೆ. ಇನ್ನು ಊಟ ಮಾಡೋದಷ್ಟೇ ಇರೋದು. ಬನ್ನಿ ಊಟ ಮಾಡೋಣ. ಹೇಗಿದೆ ಟೇಸ್ಟ್ ಅಂತ ಹೇಳ್ತೀನಿ ನಿಮಗೆ. ನಾನು ರೈಸ್ ಹಾಕ್ಕೊಂಡಿಲ್ಲ, ಇಲ್ಲಿ ಕೋಳಿ ರೊಟ್ಟಿ ಮತ್ತು ಫಿಶ್ ಹಾಕ್ಕೊಂಡಿದ್ದೀನಿ. ಇದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆಮೇಲೆ ಟ್ರೈ ಮಾಡಿ ನೋಡಿ, ಅದು ತುಂಬಾ ಚೆನ್ನಾಗಿದೆ. ಮನೇಲಿ ಒಮ್ಮೆ ಹೀಗೆ ಟ್ರೈ ಮಾಡಿ ನೋಡಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಕೋಳಿ ರೊಟ್ಟಿ ಮತ್ತು ಫಿಶ್ ಸಾಂಬಾರು ಹಾಕ್ಕೊಂಡಿದ್ದೀನಿ, ಮತ್ತು ರೈಸ್ ಊಟ ಮಾಡ್ತೀನಿ. ಫ್ರೈ ಕೂಡ ತುಂಬಾ ಟೇಸ್ಟಿಯಾಗಿದೆ. ಇನ್ನೊಮ್ಮೆ ನಿಮಗೆ ಫ್ರೈ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಸಾಂಬಾರು ಮತ್ತು ಫ್ರೈ ತುಂಬಾ ಚೆನ್ನಾಗಿದೆ.